Hello friends, welcome to Sarus Wealth World. ಇವತ್ತು 7th August 2026 ಮಾರ್ಕೆಟ್ ಕ್ಲೋಸ್ ಅನಲೈಸಿಸ್ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನಿನ್ನೆ ಮಾರ್ಕೆಟ್ ಆಲ್ಮೋಸ್ಟ್ ರೇಂಜ್ ಬೌಂಡ್ ಅಲ್ಲಿ ಮೂವ್ಮೆಂಟ್ ಆಯ್ತು. ಆದ್ರೆ ಇವತ್ ಮಾರ್ಕೆಟ್ ಪ್ರಾಫಿಟ್ ಬುಕಿಂಗ್ ಪ್ರೆಷರ್ ಅಲ್ಲಿ ಟ್ರೇಡ್ ಆಯ್ತು. ಸೊ ನಿಫ್ಟಿ ಆಲ್ಮೋಸ್ಟ್ 25,570 ರೇಂಜ್ ಅಲ್ಲಿ ಕ್ಲೋಸ್ ಆಯ್ತು ಇವತ್ತು. ಸೊ ನೋಡ್ಬೋದು ಫ್ರೆಂಡ್ಸ್, ನೀವು ಆಲ್ಮೋಸ್ಟ್ 570 ರೇಂಜ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಯ್ತು. ಸೊ ಅದೇ ರೀತಿ ಮಾರ್ನಿಂಗ್ ವೀಕ್ ಓಪನ್ ಆಗಿ ಎಂಟೈರ್ ಸೆಷನ್ ವಾಲಟೈಲ್ ಇತ್ತು ಇವತ್ತು ಮಾರ್ಕೆಟ್ ಅಲ್ಲಿ. ಡೇ ಎಂಡಿಂಗ್ ಗೆ ಫೈನಾನ್ಷಿಯಲ್ ಸ್ಟಾಕ್ಸ್ ಮೇಲೆ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಇಂದ ಇಂಡೆಕ್ಸ್ ನೆಗೆಟಿವ್ ಸೈಡ್ ಅಲ್ಲಿ ಕ್ಲೋಸ್ ಆಯ್ತು ಅಂತ ಹೇಳ್ಬೋದು. ಅಂಡ್ ಇವತ್ತಿನ ಓವರ್ ಆಲ್ ಮಾರ್ಕೆಟ್ ಸಮರಿ ನೋಡೋದಾದ್ರೆ, ಇವತ್ತು ಮಾರ್ಕೆಟ್ ಡಿಕ್ಲೈನ್ ಗೆ ಮೇಜರ್ ರೀಸನ್ಸ್. ಯಾಕೆ ಮಾರ್ಕೆಟ್ ಇವತ್ತು ಡಿಕ್ಲೈನ್ ಆಯ್ತು ನೀವು ನೋಡ್ಬೋದು. ಆಲ್ಮೋಸ್ಟ್ ಮಾರ್ಕೆಟ್ ಡಿಕ್ಲೈನ್ ಆಯ್ತು ಇವತ್ತು. ಸೊ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಹೆವಿ ಸೆಲ್ಲಿಂಗ್ ಪ್ರೆಷರ್, ಕ್ರೂಡ್ ಆಯಿಲ್ ಪ್ರೈಸಸ್ ಮತ್ತೆ ಇನ್ಕ್ರೀಸ್ ಆಗಿರ್ಬೋದು. ಅಂಡ್ ಗ್ಲೋಬಲ್ ಮಾರ್ಕೆಟ್ ಮಿಕ್ಸ್ಡ್ ಸೆಂಟಿಮೆಂಟ್. ಇನ್ವೆಸ್ಟರ್ಸ್ US ಜಾಬ್ಸ್ ಡಾಟಾ ರಿಲೀಸ್ ಗೆ ವೇಟ್ ಮಾಡ್ತಿದ್ದಾರೆ. ಅದಕ್ಕೆ ಅಗ್ರೆಸಿವ್ ಬೈಯಿಂಗ್ ನೋಡಕ್ಕೆ ಸಿಗಲ್ಲ. ಟ್ರೇಡರ್ಸ್ ಪ್ರಾಫಿಟ್ ಬುಕಿಂಗ್ ಮಾಡಿದ್ರು. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಮಾರ್ಕೆಟ್ ಸಮರಿ ಅಂತ ಹೇಳ್ಬೋದು. ಅಂಡ್ ಈ ಡೌನ್ ಟ್ರೆಂಡ್ ಅಲ್ಲಿ, ಡಿಕ್ಲೈನ್ ಟ್ರೆಂಡ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು, ನಾವ್ ಯಾವ್ಯಾವ ರೀತಿ ಅನಲೈಸ್ ಮಾಡಿ ಟ್ರೇಡ್ ತಗೊಂಡ್ವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ವಿಲ್ ಕಮ್ ಟು ದ ಪಾಯಿಂಟ್. ಅಂಡ್ ಇವತ್ ನಮಗ್ ಸಿಕ್ಕಿರೋದು 3 ಟ್ರೇಡ್. ಮೊದಲನೇ ಟ್ರೇಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು 1 minute ಅಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ಐ ವಿಲ್ ಶೋ ಯು ಮೈ ಟೆಲಿಗ್ರಾಮ್ ಚಾನಲ್. ನನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬೆಳಗ್ಗೆನೆ ನಾನು ಕಾಲ್ ಕೊಟ್ಟೆ. ಫಸ್ಟ್ ಕಾಲ್ 50% ಟಾರ್ಗೆಟ್ ಬಂದು SL ಹಿಟ್ ಆಯ್ತು. ಅಂಡ್ ಸೆಕೆಂಡ್ ಇಮಿಡಿಯೇಟ್ 11:30 ಮತ್ತೊಂದು ಟ್ರೇಡ್ ಕೊಟ್ಟೆ. ಸೊ ದಟ್ ಟ್ರೇಡ್ ವಾಸ್ ಬ್ಲಾಸ್ಟ್. ಅಂಡ್ ಪ್ರೀಮಿಯಂ ಮಾತ್ರ ತುಂಬಾ ಚೆನ್ನಾಗಿ ಮೊಮೆಂಟಮ್ ಆಯ್ತು. ದಿಸ್ ಇಸ್ ಆಲ್ ಅಬೌಟ್ ಐ ಹ್ಯಾವ್ ಅಪ್ಡೇಟೆಡ್ ಟುಡೇ ಇನ್ ಮೈ ಟೆಲಿಗ್ರಾಮ್ ಚಾನಲ್. So still those who are not joined my telegram channel, I have mentioned the link in the description. So please guys go and join my telegram channel. And ಯಾಕೆ ನಾವ್ ಈ ಟ್ರೇಡ್ ನ ಇವತ್ತು ಇನಿಶಿಯೇಟ್ ಮಾಡಿದ್ರೆ SL ಹಿಟ್ ಆಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಬೆಳಗ್ಗೆ ಓಕೆ, ವಿಲ್ ಕಮ್ ಟು ಫಸ್ಟ್ 1 minute ಟೈಮ್ ಫ್ರೇಮ್. ಸೊ ಇಲ್ಲಿ ಬರೋದಾದ್ರೆ, ಸೊ ನೀವು ನೋಡ್ಬೋದು ಬೆಳಿಗ್ಗೆ ನಾನು ಕೊಟ್ಟಿರೋದೇ ಕಾಲ್ ಆಲ್ಮೋಸ್ಟ್ 9:21 ಗೆ. ಸೊ 9:21 ಗೆ ನಾವು ಅನಲೈಸ್ ಮಾಡೋದಾದ್ರೆ ಓಪನ್ ಇಂಟ್ರೆಸ್ಟ್ ಏನಿತ್ತು ಮಾರ್ಕೆಟ್ ಅಲ್ಲಿ ಅಂತ ನೋಡೋದಾದ್ರೆ, ಸೊ ಹತ್ತತ್ರ ಮಾರ್ಕೆಟ್ 600 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ 600 ಅಲ್ಲಿ ಬೆಳಗ್ಗೆ 9:20 ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಏನಿತ್ತು ಓಪನ್ ಇಂಟ್ರೆಸ್ಟ್ ಪುಟ್ ಮತ್ತೆ ಕಾಲ್ ಅದ್ ನೋಡೋದಾದ್ರೆ 600 ಅಲ್ಲಿ ನೋಡೋಣ. 600 ಅಲ್ಲಿ ನೀವು ನೋಡ್ಬೋದು ಕಾಲ್ ಸೈಡ್ ಅಲ್ಲಿ OI ಚೇಂಜ್ ಏನಾಗ್ತಿದೆ, 25% ಇನ್ಕ್ರೀಸ್ ಆಗ್ತಿದೆ, 26.32 lakh. ಅಂಡ್ ಪುಟ್ OI ದಲ್ಲಿ 23.91 lakh. ಬೋತ್ ಆರ್ ಇನ್ಕ್ರೀಸಿಂಗ್. ಬಟ್ ಕಂಪ್ಯಾರಿಟಿವ್ಲಿ ಕಾಲ್, ಸೊ ಪುಟ್ OI ಇನ್ಕ್ರೀಸ್ ಇರೋದ್ರಿಂದ ಸೊ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಗೆ ಸೊ ನಾನು ಇಲ್ಲಿ ಕಾಲ್ ನ ಕೊಡ್ತೀನಿ. ಬಟ್ ಯಾಕೆ ಮೇಲೆ ಹೋಗ್ಲಿಲ್ಲ, ನಾನ್ ಅನಲೈಸ್ ಮಾಡಿರೋ ಪ್ರಕಾರ ಮಾರ್ಕೆಟ್ ಮೇಲ್ ಹೋಗ್ಬೇಕಿತ್ತು. ಬಟ್ ಯಾಕೆ ಮೇಲ್ ಹೋಗ್ಲಿಲ್ಲ, ಇಲ್ಲಿ ಪುಟ್ಟದವ್ರು ಜಾಸ್ತಿ ಇದ್ರು ಯಾಕೆ ಮಾರ್ಕೆಟ್ ಮೇಲ್ ಹೋಗ್ಲಿಲ್ಲ, ಯಾಕೆ SL ಹಿಟ್ ಆಯ್ತು ಅಂತ ನಿಮ್ಗೆ ತಲೆಯಲ್ಲಿ ಕ್ವೇರಿ ಬರ್ಬೋದು. ಸೊ ಸಿಂಪಲ್ ಏನಂತಂದ್ರೆ, ನೀವು ಕಂಪ್ಯಾರಿಟಿವ್ಲಿ ಚೆಕ್ ಮಾಡ್ಬೋದು. ಇಲ್ಲಿ ಓಪನ್ ಇಂಟ್ರೆಸ್ಟ್ ನೋಡಿ, ಅಂಡ್ ಪುಟ್ ಸೈಡ್ ಓಪನ್ ಇಂಟ್ರೆಸ್ಟ್ ಮತ್ತೆ ಕಾಲ್ ಸೈಡ್ ಓಪನ್ ಇಂಟ್ರೆಸ್ಟ್ ಅನ್ನು ನೋಡಿದ್ರೆ ಮೆಜಾರಿಟಿಲಿ ದೇರ್ ಈಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಆನ್ ದ ಕಾಲ್ ಸೈಡ್. ಸೊ ಹಾಗಾಗಿ ಆಮೇಲೆ ಈ ಝೋನ್ ಅಲ್ಲಿ 600 ಪರ್ಟಿಕ್ಯುಲರಿ ನಾವು ಟ್ರೇಡ್ ಮಾಡೋ ಝೋನ್ ನ ನೋಡಿದ್ರೆ, ಸೊ ಇಲ್ಲಿ ಪುಟ್ಟದಲ್ಲಿ ಯಾವ ರೀತಿ ಇನ್ಕ್ರೀಸಿಂಗ್ ಆಗ್ತಿದೆ ಅಲ್ಲ ಓಪನ್ ಇಂಟ್ರೆಸ್ಟ್, ಅದೇ ತರ ಕಾಲ್ ಸೈಡ್ ಅಲ್ಲೂ ಇನ್ಕ್ರೀಸ್ ಆಗ್ತಿದೆ. ಇದನ್ನ ನಾನು ಸ್ವಲ್ಪ ಅಬ್ಸರ್ವ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಯ್ತು. ಸೊ ದಟ್ ಈಸ್ ದ ಮಿಸ್ಟೇಕ್. ಸೊ ಇವತ್ತು ಇಲ್ಲಿ ಒಂದ್ SL ತಗೊಳ್ಬೇಕಾಯ್ತು. ಇಲ್ಲಿ ಬೆಳಿಗ್ಗೆ ಮಾರ್ಕೆಟ್ ಹೋಯ್ತು ಆಲ್ಮೋಸ್ಟ್, ಬಿಕಾಸ್ ಬೋತ್ ಆರ್ ಇನ್ಕ್ರೀಸಿಂಗ್, ಬೋತ್ ಪುಟ್ ಅಂಡ್ ಸೈಡ್ ಕಾಲ್ ಸೈಡ್ ಬೋತ್ ಆರ್ ಇನ್ಕ್ರೀಸಿಂಗ್ ಅಲ್ಲ. ಸೊ ಆ ಪರ್ಪಸ್ಲೆ ಮಾರ್ಕೆಟ್ ಫುಲ್ ಆನ್ ಫೈಟ್ ಮಾಡ್ತಾ ಸ್ಲೈಟ್ಲಿ ಮೂವ್ ಆಯ್ತು ಮಾರ್ಕೆಟ್. ಸೊ ಇಲ್ಲಿ ಬಂದಾಗ ನಾನು ಕೊಟ್ಟೆ ಆಲ್ಮೋಸ್ಟ್ 50% ಹಿಟ್ ಅಂತ. ಸೊ 30% ನಾನು ಕೊಟ್ಟಿರೋದೇ 50 ಪಾಯಿಂಟ್ಸ್ ಟಾರ್ಗೆಟ್. ಸೊ ಇದ್ರಲ್ಲಿ ಆಲ್ಮೋಸ್ಟ್ 25 ಪಾಯಿಂಟ್ಸ್ ಬಂದಿತ್ತು. ಸೊ ಪ್ರೀಮಿಯಂ ಅಷ್ಟೊಂದೇನು ಚೆನ್ನಾಗಿ ಮೂವ್ಮೆಂಟ್ ಆಗಿರ್ಲಿಲ್ಲ. ಸೊ ಹಾಗಾಗಿ ನಾನು ವೇಟ್ ಮಾಡಿದ್ದೆ, ಎಕ್ಸಿಟ್ ಅಂತ ಕೊಟ್ಟಿರ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಇಟ್ ಕಮ್ ಡೌನ್ ಅಂಡ್ SL ಹಿಟ್ ಆಯ್ತು. ಇಟ್ಸ್ ಓಕೆ. ಅಂಡ್ ದೆನ್ ಮಾರ್ಕೆಟ್ ನ ಕೀನ್ ಆಗಿ ಮತ್ತೆ ಅಬ್ಸರ್ವ್ ಮಾಡ್ತಾ ಬಂದಾಗ, ಸೊ ಆಲ್ಮೋಸ್ಟ್ ಹಾಫ್ an hour ಇಲ್ಲಿ ಟ್ರೇಡ್ ಆಗಿ
ನೆಕ್ಸ್ಟ್ ನನಗೆ ಆಲ್ಮೋಸ್ಟ್ ಮಾರ್ಕೆಟ್ ಈಸ್ ಆನ್ ಅರೌಂಡ್ ಎಷ್ಟರಲ್ಲಿ 580 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಇಲ್ಲಿ ನನಗೆ ಬಂದಾಗ ನನ್ಗೊಂದು ಕನ್ಫರ್ಮ್ ಆಯ್ತು. ನಾನು ಇಲ್ಲೊಂದು ಲೈನ್ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು, ಬ್ಲೂ ಲೈನ್. ಇದನ್ನ ನಾವು ಸಪ್ಲೈ ಝೋನ್ ಅಂತ ಹೇಳ್ತೀವಿ. ಈ ಸಪ್ಲೈ ಝೋನ್ ಅಲ್ಲಿ ಮಾರ್ಕೆಟ್ ಒಂದ್ಸರಿ ಇಲ್ಲಿ ಬಂದು ಅಟೆಂಪ್ಟ್ ಮಾಡಿ ಕೆಳಗಡೆ ಬಂದಿದೆ. ಅಗೇನ್ ಇಟ್ ಕಮ್ ಟು ದ ಸೇಮ್ ಪಾಯಿಂಟ್ ಅಂಡ್ ಕಮ್ ಡೌನ್. ಅಗೇನ್ ಇಟ್ ಕಮ್ ಟು ದಿಸ್ ಪಾಯಿಂಟ್. ಅಂದ್ರೆ ಮೋರ್ ದನ್ 1 or 2 ಟೈಮ್ ಅದೇ ರೇಂಜ್ ಗೆ ಬಂದು ಮಾರ್ಕೆಟ್ ಕೆಳಗ್ ಬರ್ತಿದ್ರೆ ನಾವು ಇದನ್ನ ಸಪ್ಲೈ ಝೋನ್ ಅಂತ ಹೇಳ್ತೀವಿ. ಸೊ ಈ ರೇಂಜ್ ಅಲ್ಲಿ ಬಂದಾಗ ನನಗೆ ಅಗೇನ್ ಮಾರ್ಕೆಟ್ ನಿಯರ್ 24,585 ರೇಂಜ್ ಅಲ್ಲಿ ಬಂದಾಗ ಸೊ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ಬೋದು ಅಂತ ಕನ್ಫರ್ಮ್ ಆಗುತ್ತೆ. ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ನಾವು ನೋಡ್ಬೇಕಾಗತ್ತೆ. ಡಿಪೆಂಡಿಂಗ್ ಅಪಾನ್ OI is very important. Depending upon only on supply zone and demand zone, we can't initiate any trades and we don't take any such kind of risk. ಸೊ ಹಾಗಾಗಿ ಎನ್ಲೈಸ್ ನೋಡೋದಾದ್ರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಏನಿತ್ತು ಅನ್ನೋದಾದ್ರೆ ಸೊ ಆಲ್ಮೋಸ್ಟ್ ಮಾರ್ಕೆಟ್ 600 ಝೋನ್ ಅಲ್ಲೇ ಟ್ರೇಡ್ ಆಗ್ತಿತ್ತು. ನಮ್ ಎನ್ಲೈಸ್ ಪ್ರಕಾರ ಇಟ್ಸ್ ಆಲ್ಮೋಸ್ಟ್ 1120 ಅಂತ ಹೇಳ್ಬೋದು. 1120 ರೇಂಜ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ 600 ಅಲ್ಲಿ ನೋಡೋದಾದ್ರೆ ನೀವು ನೋಡ್ಬೋದು ಗೈಸ್, ಆಲ್ಮೋಸ್ಟ್ ಮಾರ್ಕೆಟ್ ಕಾಲ್ ಸೈಡ್ ಅಲ್ಲಿ ದೇರ್ ಇಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಅಂಡ್ ಡ್ರಾಸ್ಟಿಕಲಿ ಇನ್ಕ್ರೀಸಿಂಗು ಅಷ್ಟೇ ಫಾಸ್ಟ್ ಇದೆ. ಸೊ ನೀವು ನೋಡ್ಬೋದು 650 700 ಅಲ್ಲಿ. ಸೊ ದೇರ್ ಈಸ್ ಅ ಹ್ಯೂಜ್ ಡಾಟಾ ಅಂಡ್ ದ ಇಂಟ್ರೆಸ್ಟ್ ಓಪನ್ಡ್ ಇನ್ ಅ ಕಾಲ್ ಸೈಡ್. ಸೊ ಹಾಗಾಗಿ ಇಮಿಡಿಯೇಟ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದ್ ಟ್ರೇಡ್ ನ ಇನಿಶಿಯೇಟ್ ಮಾಡ್ತೀನಿ. ಈ ರೇಂಜಿಗೆ ನಮ್ಗೆ ಅದೇ ರೀತಿ ಒಂದು ಡಿಮ್ಯಾಂಡ್ ಝೋನು ಸಿಗತ್ತೆ, ಸಪ್ಲೈ ಝೋನು ಸಿಗತ್ತೆ. ಈ ಸಪ್ಲೈ ಝೋನ್ ಅಲ್ಲಿ ನಾನು ಪುಟ್ ನ ಕೊಡ್ತೀನಿ ಟ್ರೇಡ್. ಸೊ ಇದು ನಮ್ ಡಾಟಾ ಪ್ರಕಾರನೇ ರೇಂಜ್ ಅಲ್ಲಿ ಬಂದು ಸೊ ಅಗೇನ್ ಇಟ್ ಕಮ್ ಟು ಮೈ ಟಾರ್ಗೆಟ್ ಅಂಡ್ ಮೈ ಟಾರ್ಗೆಟ್ ವಾಸ್ 500 ಬಟ್ ಫಸ್ಟ್ ಟಾರ್ಗೆಟ್ ವಾಸ್ ದಿಸ್ ಒನ್. ಸೊ ಇಲ್ಲಿಗೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಬುಕ್ ಮಾಡಕ್ ಹೇಳಿದೆ ಅಂಡ್ ಮೈ ಟ್ರೇಡ್ ವಾಸ್ ಹೋಲ್ಡ್ ಅಂಟಿಲ್ ಅಪ್ ಟು 530 ಅಂಡ್ ಈ ಟ್ರೇಡ್ ಈ ಕ್ಯಾಂಡಲ್ ಅಲ್ಲಿ ನಾನು ನನ್ನ ಟ್ರೇಡ್ ನ ಕ್ಲೋಸ್ ಮಾಡಿದೆ. And almost this trade was so good because almost 30-35 points we got in this trade and it was very nice trade. ಏನ್ SL ಹಿಟ್ ಆಗಿತ್ತಲ್ಲ ಬೆಳಿಗ್ಗೆ ಅದಿಲ್ಲಿ ರಿಕವರ್ ಆಗಿ ಅಗೇನ್ ವಿ ಕಮ್ ಟು ಗ್ರೀನ್ ಅಂತ ಹೇಳ್ಬೋದು. ಓಕೆ, ದಿಸ್ ಆಲ್ಮೋಸ್ಟ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮಿನಿಮಮ್ 1 or 2 ಟ್ರೇಡ್ಸ್ ನಾನು ಅಪ್ಡೇಟ್ ಮಾಡಿರ್ತೀನಿ. ಬಿಕಾಸ್ ಮೋರ್ ದೆನ್ 1 SL ಹಿಟ್ ಆದ್ರೆ 1 ಕಾಲ್ ಸಕ್ಸಸ್ ಆದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್. 2 SL ಸ್ಟಾಪ್ ಟು ಬ್ಯಾಕ್ SL ಹಿಟ್ ಆದ್ರೆ ಐ ವಿಲ್ ನಾಟ್ ಗಿವ್ ಎನಿ ಕೈಂಡ್ ಆಫ್ ಟ್ರೇಡ್ಸ್ ಆನ್ ದಟ್ ಡೇ ಬಿಕಾಸ್ ದಟ್ ಈಸ್ ಡನ್ ಫಾರ್ ದ ಡೇ ಅಂತಾನೆ ಹೇಳ್ಬೋದು. ಅಂಡ್ 2 ಸಕ್ಸಸ್ಫುಲ್ ಟ್ರೇಡ್ ಆದ್ರೆ ದರ್ ಈಸ್ ಅ ವೆರಿ ಗುಡ್ ಡೇ ಅಂತ ಕನ್ಸಿಡರ್ ಮಾಡ್ಬೋದು. ಅದಾದ್ಮೇಲೆ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಈ ರೇಂಜ್ ಅಲ್ಲೇನೆ ಮಾರ್ಕೆಟ್ ವರ್ಕ್ ಆಗಿದೆ. ಆಲ್ಮೋಸ್ಟ್ 550 to 600 ರೇಂಜ್ ಅಂತಾನೆ ಹೇಳ್ಬೋದು. ಈ ರೇಂಜ್ ಅಲ್ಲಿ ವರ್ಕ್ ಆಗಿ ಮಾರ್ಕೆಟ್. ಸೊ ಅಗೇನ್ ಮತ್ತೆ ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಇಲ್ಲೊಂದು ಸಪ್ಲೈ ಝೋನ್ ನಾನು ಹಾಕಿದ್ದೀನಿ. ನೀವು ನೋಡ್ಬೋದು, ದಿಸ್ ಈಸ್ ಸಪ್ಲೈ ಝೋನ್. ಈ ಝೋನ್ ಅಲ್ಲಿ ಅಗೇನ್ ಮಾರ್ಕೆಟ್ ಬಂದಾಗ ಸೊ ಮಾರ್ಕೆಟ್ ಇಟ್ ಈಸ್ ಆಲ್ಮೋಸ್ಟ್ ನಿಯರ್ 600 ಅಗೇನ್ ಅಂಡ್ ದ ಟೈಮ್ ವಾಸ್ ಅರೌಂಡ್ 2 ಅಂತಾನೆ ಹೇಳ್ಬೋದು. ವಿಲ್ analyze in the open interest and one supply zone is a confident trade ಮತ್ತೆ ಇನಿಶಿಯೇಟ್ ಮಾಡ್ಬೋದು ಅಂತ. ಅದ್ರ ಜೊತೆಗೆ ನಮ್ಗೆ ಓಪನ್ ಇಂಟ್ರೆಸ್ಟ್ ಏನಿದೆ ಅಂತ ನೋಡ್ಬೋದು. ಬಿಕಾಸ್ ಓಪನ್ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಕನ್ಸಿಡರ್. ಸೊ ನಾವ್ 2 ಗಂಟೆಗೆ ಟ್ರೇಡ್ ನೋಡೋದಾದ್ರೆ ಹತ್ತತ್ರ 2 ಗಂಟೆಗೆ ಏನಿತ್ತಪ್ಪ ಡಾಟಾ ಅಂದ್ರೆ ನೋಡಿ ಗೈಸ್, ಆಲ್ಮೋಸ್ಟ್ ಕಾಲ್ ಅಲ್ಲೇನೆ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಗ್ರಾಜುವಲಿ ಇನ್ಕ್ರೀಸಿಂಗ್ ಇರೋದ್ರಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ ಕಾಲ್ ಓಪನ್ ಇಂಟ್ರೆಸ್ಟ್ ಚೇಂಜ್ ಅಂತ ಇದೆ. ಕಾಲ್ OI ಅಲ್ಲಿ 1.52 crore was increasing in the call side. So this is the data is most sufficient to initiate trade at that point ಅಂತ ಹೇಳ್ಬೋದು. ಓಕೆ, ಈ ರೇಂಜಿಗೆ ಬಂದ ತಕ್ಷಣ ಇಮಿಡಿಯೇಟ್ ನಾನೊಂದು ಟ್ರೇಡ್ ಇನಿಶಿಯೇಟ್ ಮಾಡ್ತೀನಿ. ಅಂಡ್ ದಿಸ್ ಟ್ರೇಡ್ ವಾಸ್ ನಾಟ್ ಅಪ್ಡೇಟೆಡ್ ಇನ್ ಟೆಲಿಗ್ರಾಮ್ ಚಾನಲ್. ದಿಸ್ ಟ್ರೇಡ್ ಐ ಹ್ಯಾವ್ ಟೇಕನ್ ಅಂಡ್ ದಿಸ್ ವಾಸ್ ಲಾಸ್ಟ್ ಡೇ ಅಂತಾನೆ ಹೇಳ್ಬೋದು. ಅಂಡ್ ಟುಡೇ ವಾಸ್ ವೆರಿ ನೈಸ್ ವೀಕೆಂಡ್ ದಟ್ ಹ್ಯಾವ್ ಕ್ಲೋಸ್ಡ್. ಅದಾದ್ಮೇಲೆ ಐ ವಿಲ್ ನಾಟ್ ಇನಿಶಿಯೇಟ್ ಎನಿ ಟ್ರೇಡ್ಸ್ ಅಂಡ್ ಆಲ್ಮೋಸ್ಟ್ ಡೇ ಡನ್. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಕನ್ಸಿಡರ್ ಟು ಟೇಕ್ ಅ ಟ್ರೇಡ್ ಟುಡೇ.
ದೆನ್ ಯಾಕೆ ಮಾರ್ಕೆಟ್ ಕೆಳಗಡೆ ಬಂತು, ವಾಟ್ ಆರ್ ದ ರೀಸನ್ಸ್, ಗ್ಲೋಬಲ್ ಸೆಂಟಿಮೆಂಟ್ ಏನಿತ್ತು, ಮತ್ತೆ FIDI ಆಕ್ಟಿವಿಟೀಸ್ ಏನೇನಾಯ್ತು ಇವತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಸ್ಲೈಟ್ಲಿ ನೆಗೆಟಿವ್ ಇತ್ತು. US ಮಾರ್ಕೆಟ್ ಎಸ್ಟರ್ಡೇ ವೀಕ್ ಕ್ಲೋಸ್ ಆಗಿದ್ದು, ಮಿಡಲ್ ಈಸ್ಟ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಮತ್ತೆ ಕ್ರೂಡ್ ಆಯಿಲ್ ಇನ್ವೆಸ್ಟರ್ ಸೆಂಟಿಮೆಂಟ್ ಮೇಲೇನು ಪ್ರೆಷರ್ ಆಗಿದೆ. ಸೊ ಹಾಗಾಗಿ ಮಾರ್ಕೆಟ್ ಡೌನ್ ಟ್ರೆಂಡ್ ಬಂತು ಅಂತಾನೆ ಹೇಳ್ಬೋದು. US ಎಂಪ್ಲಾಯ್ಮೆಂಟ್ ಡಾಟಾ ರಿಲೀಸ್ ಮೇಲೆ ಇನ್ವೆಸ್ಟರ್ ಫೋಕಸ್ ಇದೆ, ಯಾಕಂದ್ರೆ ಅದು ಫೆಡರಲ್ ರಿಸರ್ವ್ ಫ್ಯೂಚರ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಗೆ ಇಂಪ್ಯಾಕ್ಟ್ ಮಾಡಬಹುದು. ಸೊ ಹಾಗಾಗಿ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಸೊ ಆಟೋಮೆಟಿಕಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೂ ಅದು ಅಫೆಕ್ಟ್ ಆಗಿ ಸೊ ಟುಡೇ ಸೆಂಟಿಮೆಂಟ್ ವಾಸ್ ನೆಗೆಟಿವ್ ಇನ್ ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ಬೋದು. ಅದಾದ್ಮೇಲೆ FIDI ಆಕ್ಟಿವಿಟಿ ನೋಡೋದಾದ್ರೆ, ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ನೋಡಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಆಗಸ್ಟ್ ಸ್ಟಾರ್ಟಿಂಗ್ ಇಂದಾನೇ ಸ್ಟ್ರಾಂಗ್ ಬೈಯಿಂಗ್ ಆಗ್ತಿದ್ದಾರೆ. ಓವರ್ ಆಲ್ ಇನ್ಫ್ಲೋ ಮಾತ್ರ ಪಾಸಿಟಿವ್ ನೇ ಇದೆ, ಬಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಅದೇ ರೀತಿ ಕನ್ಸಿಸ್ಟೆಂಟ್ ಆಗಿ ಬೈಯಿಂಗ್ ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಅದು ಮಾರ್ಕೆಟ್ ಗೆ ಸ್ಟ್ರೆಂತ್ ಕೊಡ್ತಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಓವರ್ ವೀಕ್ ಏನಾಯ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡಿದ್ವಿ. ಬಿಕಾಸ್ ಆಫ್ ಸಮ್ ಗ್ಲೋಬಲ್ ಸೆಂಟಿಮೆಂಟ್ ಇಂದ ನಾವ್ ಇವತ್ ಮಾರ್ಕೆಟ್ ನ ನೆಗೆಟಿವ್ ಸೆಂಟಿಮೆಂಟ್ ಕ್ಲೋಸ್ ಆಗೋದನ್ನ ನೋಡಿದ್ವಿ. ಬ್ಯಾಂಕಿಂಗ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ವೀಕೆಸ್ಟ್ ಪರ್ಫಾರ್ಮರ್, ಯಾಕಂದ್ರೆ NBFC ಸ್ಟಾಕ್ ಮೇಲೆ ಪ್ರೆಷರ್ ಇತ್ತು. ಬಜಾಜ್ ಫಿನಾನ್ಸ್ ಶೇರ್ ಹೆವಿ ಕರೆಕ್ಷನ್ ನೋಡಿತ್ತು ಇವತ್ತು. ಆಫ್ಟರ್ RBI ಡ್ರಾಫ್ಟ್ ನಾರ್ಮ್ಸ್ ಬಗ್ಗೆ ಇನ್ವೆಸ್ಟರ್ ಕನ್ಸರ್ನ್ ಇನ್ಕ್ರೀಸ್ ಆಯ್ತು. ಆದ್ರೆ SBI ಕ್ವಾರ್ಟರ್ಲಿ ಫಸ್ಟ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗಿಂತ ಬೆಟರ್ ಬಂದಿದ್ರಿಂದ ಸ್ಟಾಕ್ ಪಾಸಿಟಿವ್ ಕ್ಲೋಸ್ ಆಯ್ತು SBI ಅಂತ ಹೇಳ್ಬೋದು. These are the factors also impact Indian market. Market focus ಯಾವ್ದಾದ್ರ ಮೇಲೆ ನೀವು ನೋಡ್ಬೇಕು ಅಂತ ಅನ್ನೋದಾದ್ರೆ US ಜಾಬ್ ಡಾಟಾ ಇಂಪ್ಯಾಕ್ಟ್, ಗ್ಲೋಬಲ್ ಮಾರ್ಕೆಟಿಂಗ್ ಓಪನಿಂಗ್, ಕ್ರೂಡ್ ಆಯಿಲ್ ಮೂವ್ಮೆಂಟ್, FIDI ಆಕ್ಟಿವಿಟಿ, ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅನೌನ್ಸ್ಮೆಂಟ್ಸ್. ಇಫ್ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಬಂದ್ರೆ ನಿಫ್ಟಿ ರಿಕವರಿ ಅಟೆಂಪ್ಟ್ ಮಾಡಬಹುದು. ನೆಗೆಟಿವ್ ಗ್ಲೋಬಲ್ ಕ್ಯೂಸ್ ಬಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸೆಷನ್ ಪ್ರೆಷರ್ ಕಂಟಿನ್ಯೂ ಆಗಬಹುದು. ಸೊ ಓವರ್ ಆಲ್ ಕನ್ಕ್ಲೂಷನ್ ಕೊಡೋದಾದ್ರೆ ಓವರ್ ಆಲ್ ಇವತ್ತು ಮಾರ್ಕೆಟ್ ಹೆಲ್ದಿ ಪ್ರಾಫಿಟ್ ಬುಕಿಂಗ್ ಸೆಷನ್ ಅಂತ ಹೇಳ್ಬೋದು. ಟ್ರೆಂಡ್ ಕಂಪ್ಲೀಟ್ಲಿ ವೀಕ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಡೊಮೆಸ್ಟಿಕ್ ಸಪೋರ್ಟ್ ಸ್ಟ್ರಾಂಗ್ ಇದೆ. ಇನ್ವೆಸ್ಟರ್ ಪ್ಯಾನಿಕ್ ಆಗದೆ ಕ್ವಾಲಿಟಿ ಸ್ಟಾಕ್ಸ್ ಮೇಲೆ ಫೋಕಸ್ ಮಾಡಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ದೆನ್ ಮಂಡೇ ಮಾರ್ಕೆಟ್ ಪ್ಲಾನ್ ಅಂದ್ರೆ 10th August 2026 ಗೆ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ನ ನೋಡೋದಾದ್ರೆ, ನಿಫ್ಟಿ ಟೆಕ್ನಿಕಲ್ ವ್ಯೂ ಅಂದ್ರೆ ಇಮಿಡಿಯೇಟ್ ಸಪೋರ್ಟ್ ಏನಾಗುತ್ತೆ 24,500 ಆಗುತ್ತೆ. ಯಾಕಂತಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ 24,520 ಬಂದ್ ಹೋಗಿರೋದ್ರಿಂದ ನಮ್ದು ಇಮಿಡಿಯೇಟ್ ಸಪೋರ್ಟ್ ಏನಾಗುತ್ತೆ 24,500 ಆಗುತ್ತೆ. ಅಂಡ್ ಇದನ್ನ ಹೋಲ್ಡ್ ಮಾಡಿದ್ರೆ ಬಯರ್ಸ್ ಮತ್ತೆ ಆಕ್ಟಿವ್ ಆಗ್ಬೋದು. ಅಂಡ್ ಸ್ಟ್ರಾಂಗ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಮಂಡೇಗೆ 24,400 ರೇಂಜ್ ಅಂತ ಹೇಳ್ಬೋದು. ಸೊ 24,400 ಈಸ್ ಅವರ್ ಸ್ಟ್ರಾಂಗ್ ಸಪೋರ್ಟ್. ಈ ಝೋನ್ ಏನಾದ್ರೂ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ 24,300 ವರೆಗೂ ಕರೆಕ್ಷನ್ ಬರುವ ಚಾನ್ಸ್ ಇದೆ. ಅಂಡ್ ವಿಲ್ ಕಮ್ ಟು ದ ರೆಸಿಸ್ಟೆನ್ಸ್ ಪಾರ್ಟ್. ರೆಸಿಸ್ಟೆನ್ಸ್ ನೋಡೋದಾದ್ರೆ ಮಂಡೇಗೆ ನಮ್ದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 24,650 ಈಸ್ ಅವರ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂಡ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಹೇಳೋದಾದ್ರೆ 24,750 and 800 ಅಂತ ಹೇಳ್ತೀವಿ. 750 and 800 ಈಸ್ ಅವರ್ ಮಂಡೇ ಸಪೋರ್ಟ್, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಈ ಝೋನ್ ಏನಾದ್ರೂ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಮೊಮೆಂಟಮ್ ಸ್ಟಾರ್ಟ್ ಆಗಿ 925,000 ಟಾರ್ಗೆಟ್ ನೋಡಬಹುದು. ಸೊ ಫ್ರೆಂಡ್ಸ್, ಮಂಡೇಗೆ ಇಂಪಾರ್ಟೆಂಟ್ ಲೆವೆಲ್ಸ್ 24,500 ಸ್ಟ್ರಾಂಗ್ ಮತ್ತು 24,650 ರೆಸಿಸ್ಟೆನ್ಸ್. ಈ ರೇಂಜ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಮೇಲೆ ಡೈರೆಕ್ಷನ್ ಡಿಸೈಡ್ ಆಗುತ್ತೆ. ಓಪನಿಂಗ್ ಗ್ಲೋಬಲ್ ಕ್ಯೂಸ್, FIDI ಆಕ್ಟಿವಿಟಿ ಮತ್ತೆ US ಡಾಟಾ ಇಂಪ್ಯಾಕ್ಟ್ ಮೇಲೆ ಕ್ಲೋಸ್ ವಾಚ್ ಇರಲಿ. ಟ್ರೇಡ್ ಸೇಫ್, ಪ್ರಾಪರ್ ಸ್ಟಾಪ್ ಲಾಸ್ ಯೂಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೈಲಿ ಮಾರ್ಕೆಟ್ ಅನಲೈಸ್ ಮತ್ತೆ ಟ್ರೇಡಿಂಗ್ ಅಪ್ಡೇಟ್ಸ್ ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.